ನಮಸ್ಕಾರ ವೀಕ್ಷಕರೇ, ಐಪಿಎಲ್ 2024ರ 17ನೇ ಸೀಸನ್ ಶುರುವಾಗಲು ಇನ್ನೇನು ಕೆಲವು ದಿನಗಳು ಅಷ್ಟೇ ಬಾಕಿ ಇವೆ. ಈಗಾಗಲೇ ಆರ್ಸಿಬಿ ತಂಡದ ಆಟಗಾರರು ಕೂಡ ಭರ್ಜರಿ ತಯಾರಿಯಲ್ಲಿ ನಿರತರಾಗಿದ್ದು, ಡೊಮೆಸ್ಟಿಕ್ ಸೇರಿದಂತೆ ವಿಶ್ವದ ವಿವಿಧ ಲೀಗ್ಸ್ ಗಳಲ್ಲಿ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರಿಯುತ್ತಿದ್ದಾರೆ. ವಿಲ್ ಜಾಕ್ಸ್, ಗ್ಲೇನ್ ಮ್ಯಾಕ್ಸ್ವೆಲ್, ರಜತ್ ಪಟಿದಾರ್ರಂತಹ ಆಟಗಾರರು ಅದ್ಭುತ ಫಾರ್ಮ್ ನಲ್ಲಿದ್ದಾರೆ. ಇದರ ಜೊತೆಗೆ ಈಗ ಆರ್ಸಿಬಿ ತಂಡದ ಇನ್ನೊಬ್ಬ ಆಟಗಾರನಾಗಿರುವ ಸ್ಫೋಟಕ ಬ್ಯಾಟ್ಸ್ಮನ್ ಸುಯಶ್ ಪ್ರಭು ದೇಸಾಯಿ ಅವರು ಕೂಡ ಅಷ್ಟೇ ಅದ್ಭುತ ಫಾರ್ಮ್ ನಲ್ಲಿದ್ದು, ಇತ್ತೀಚೆಗೆ ನಡೆಯುತ್ತಿರುವ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಅಕ್ಷರಶಃ ಅಬ್ಬರಿಸಿ ಬೊಬ್ಬೆರಿಯುತ್ತಿದ್ದಾರೆ. ಹೌದು ವೀಕ್ಷಕರೇ, ಆರ್ಸಿಬಿ ತಂಡಕ್ಕೂ ಕೂಡ ಸದ್ಯ ಕೆಳ ಕ್ರಮಾಂಕದಲ್ಲಿ ಒಬ್ಬ ಸ್ಫೋಟಕ ಬ್ಯಾಟ್ಸ್ಮನ್ ನ ಅವಶ್ಯಕತೆ ಇದೆ. ಸುಯಶ್ ಪ್ರಭು ದೇಸಾಯಿ ಅವರು ಕೂಡ ಸದ್ಯ ಕೆಳ ಕ್ರಮಾಂಕದಲ್ಲಿ ಅಷ್ಟೇ ಸ್ಫೋಟಕ ಬ್ಯಾಟಿಂಗ್ ನಡೆಸುತ್ತಿದ್ದು, ಎದುರಾಳಿ ಬೌಲರ್ಸ್ ಗಳನ್ನು ಅಕ್ಷರಶಃ ಧೂಳಿಪಟ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಡೊಮೆಸ್ಟಿಕ್ ಸರ್ಕ್ಯೂಟ್ ನಲ್ಲಿ ಗೋವಾ ಪರ ಕಣಕ್ಕಿಳಿಯುತ್ತಿರುವ ಸುಯಶ್ ಪ್ರಭು ದೇಸಾಯಿ ಅವರು ಚಂಡೀಗಢ್ ವಿರುದ್ಧ ನಡೆದ ಪಂದ್ಯದಲ್ಲಿ 197 ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದರೆ, ನಿನ್ನೆ ನಡೆದ ಕರ್ನಾಟಕ ವಿರುದ್ಧದ ಪಂದ್ಯದಲ್ಲಿ ಕೆಳ ಹಂತದಲ್ಲಿ ಬಂದು ಅದ್ಭುತ ಬ್ಯಾಟಿಂಗ್ ನಡೆಸಿರುವ ಸುಯಶ್ ಪ್ರಭು ದೇಸಾಯಿ ಅವರು ಭರ್ಜರಿ ಶತಕ ಸಿಡಿಸಿ ಮಿಂಚಿದ್ದಾರೆ. ಕಳೆದ 2-3 ವರ್ಷಗಳಿಂದ ಆರ್ಸಿಬಿ ಪರ ಆಡುತ್ತಿರುವ ಸುಯಶ್ ಪ್ರಭು ದೇಸಾಯಿ ಅವರಿಗೆ ಸಾಕಷ್ಟು ಅವಕಾಶಗಳು ನೀಡಲಾಗಿದೆ. ಆದರೂ ಸಹ ಅಷ್ಟೊಂದು ಪ್ರಮಾಣದಲ್ಲಿ ಪ್ರದರ್ಶನ ನೀಡಲು ವಿಫಲರಾಗಿರುವ ಸುಯಶ್ ಪ್ರಭು ದೇಸಾಯಿ ಅವರು ಈ ವರ್ಷ ಮಾತ್ರ ಅದ್ಭುತ ಫಾರ್ಮ್ ನಲ್ಲಿ ಕಂಡುಬರುತ್ತಿದ್ದಾರೆ. ಕಳೆದ ಸೀಸನ್ ನಲ್ಲಿಯೂ ಕೂಡ ಇವರಿಗೆ ಸಾಕಷ್ಟು ಅವಕಾಶಗಳನ್ನು ನೀಡಲಾಗಿತ್ತು. ಆದರೆ ಸುಯಶ್ ಪ್ರಭು ದೇಸಾಯಿ ಅವರು ಕಳೆದ ಸೀಸನ್ ನಲ್ಲಿ ಬಹುತೇಕ ಪಂದ್ಯಗಳಲ್ಲಿ ರನ್ಔಟ್ ಮೂಲಕ ಔಟ್ ಆಗಿದ್ದರು. ಸದ್ಯ ಸುಯಶ್ ಪ್ರಭು ದೇಸಾಯಿ ಅವರು ಅದ್ಭುತ ಫಾರ್ಮ್ ನಲ್ಲಿ ಕಂಡುಬರುತ್ತಿದ್ದು, ಈ ಬಾರಿಯ ಸೀಸನ್ ನಲ್ಲಿ ಆರ್ಸಿಬಿ ಪರ 7ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯಲು ಸಾಕಷ್ಟು ಪ್ರಯತ್ನ ನಡೆಸುತ್ತಿದ್ದಾರೆ. ಆರ್ಸಿಬಿ ಪರ 7ನೇ ಕ್ರಮಾಂಕಕ್ಕಾಗಿ ಸುಯಶ್ ಪ್ರಭು ದೇಸಾಯಿ, ಅನುಜ್ ರಾವತ್, ಮಹಿಪಾಲ್ ರೋಮ್ರೋರ್ ಮತ್ತೆ ಕನ್ನಡಿಗ ಮನೋಜ್ ಬಂಡಾಗೆ ಅವರ ನಡುವೆ ಸಾಕಷ್ಟು ಪೈಪೋಟಿ ನಡೆಯುತ್ತಿದೆ. ಈ 4 ಆಟಗಾರರಲ್ಲಿ ಯಾರಾದರೂ ಒಬ್ಬರನ್ನು ಈ ಬಾರಿ ಆರ್ಸಿಬಿ 7ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಸಬಹುದು. ಮತ್ತೆ ಸದ್ಯ ಈ 4 ಆಟಗಾರರು ಕೂಡ ಅಷ್ಟೇ ಅದ್ಭುತ ಫಾರ್ಮ್ ನಲ್ಲಿ ಕಂಡುಬರುತ್ತಿದ್ದು, ಆರ್ಸಿಬಿ ಪಾಲಿಗೆ ಇದು ಒಂದು ದೊಡ್ಡ ಸಿಹಿ ಸುದ್ದಿ ಅಂತಾನೆ ಹೇಳಬಹುದಾಗಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಸುಯಶ್ ಪ್ರಭು ದೇಸಾಯಿ, ಮಹಿಪಾಲ್ ಲೋಮ್ರೋರ್, ಅನುಜ್ ರಾವತ್ ಮತ್ತೆ ಮನೋಜ್ ಬಂಡಾಗೆ ಅವರಲ್ಲಿ ಯಾರಿಗೆ 7ನೇ ಕ್ರಮಾಂಕದಲ್ಲಿ ಅವಕಾಶ ನೀಡಬೇಕು ಎಂದು ನಮಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.